ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶಿವ ಡಿಸೈನರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯ ಏನಪ್ಪಾ ಅಂತಂತಂದ್ರೆ, ಹೊಸದಾಗಿ ಯಾರೆಲ್ಲ ಟೈಲರಿಂಗ್ ಕಲಿತಾ ಇದ್ದಾರೆ ಸ್ನೇಹಿತರೆ, ಕಲಿಬೇಕು ಅನ್ಕೊಂಡಿದ್ದಾರೆ, ಅವರಿಗೆ ನನ್ನ ಒಂದು ಅನುಭವದ ಜರ್ನಿಯ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ಕಲಿತಾ ಇದ್ದೀರಾ, ಕಲಿಯೋರಿಗೆ ಮಾತ್ರ ಶುಭವಾಗ್ಲಿ ಅಂತ ಹಾರೈಸುತ್ತಾ ಇವತ್ತಿನ ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅನ್ಕೊಂಡಿದ್ದೀರಾ ಅವರು ಫಸ್ಟ್ ಆಫ್ ಆಲ್ ಅವರಿಗೆ ಇಂಟ್ರೆಸ್ಟ್ ಇರಬೇಕು ಮೊದಲಾಗಿ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ತಾಳ್ಮೆ ತುಂಬಾನೇ ಮುಖ್ಯ. ಟೈಲರಿಂಗ್ ಅಲ್ಲಿ ತಾಳ್ಮೆ ಅಂತಂದ್ರೆ ತುಂಬಾನೇ ಮುಖ್ಯವಾದ ಪಾತ್ರ ಅಂತಾನೆ ಹೇಳ್ಬೋದು. ಏಕೆಂದ್ರೆ ತಾಳ್ಮೆ ಇಲ್ಲ ಅಂದ್ರೆ ಟೈಲರಿಂಗ್ ಕಲಿಯೋದು ಸಾಧ್ಯನೇ ಇಲ್ಲ ಸ್ನೇಹಿತರೆ. ಹಾಗಾಗಿ ತಾಳ್ಮೆ ತುಂಬಾನೇ ಮುಖ್ಯ. ಇವಾಗ ತಾನೇ ಕಲಿತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ತುಂಬಾನೇ ಭಯ ಆಗುತ್ತೆ. ಅಯ್ಯೋ ಹೇಗಪ್ಪ ಕಲಿಯೋದು, ಇಷ್ಟೊಂದು ಕಷ್ಟ ಇದೆ, ಅದು ಹೇಗಪ್ಪ ಮಾಡೋದು ಅಂತ ಅನ್ಸುತ್ತೆ. ಆದ್ರೆ ಭಯವನ್ನ ಬಿಟ್ಟು ಬಿಡಿ ಸ್ನೇಹಿತರೆ. ಭಯ ಬಿಟ್ಟಾಗ ಮಾತ್ರ ನಾವು ಕಲಿಯಕ್ಕಾಗತ್ತೆ. ಹಾಗಾಗಿ ತಾವೇನ್ ಮಾಡ್ಬೇಕು ಗೊತ್ತಾ, ಪ್ರತಿದಿನ ನೀವು ಪ್ರಾಕ್ಟೀಸ್ ತುಂಬಾನೇ ಮಾಡಬೇಕು. ದಿನ ಮಾಡಿದ್ದೇ ಮಾಡೋದು ಆವಾಗ ನಿಮಗೆ ಭಯ ಅನ್ನೋದು ಹೋಗುತ್ತೆ. ಹಾಗಾಗಿ ಭಯನ ಬಿಟ್ಟು ನಿಮ್ಮ ಕಲಿಕೆಯ ಕಡೆ ಗಮನ ಕೊಡಿ. ಹಾಗಾಗಿ ಇನ್ನೊಂದು ಏನಂತಂತಂದ್ರೆ, ನೀವು ಕಲಿಯೋವರೆಗೂ ಆದಷ್ಟು ನಿಮ್ಮ ಮನೆಯ ಬಟ್ಟೆಗಳನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಮನೆಯಲ್ಲಿರೋರೆಲ್ಲರನ್ನ ಬಟ್ಟೆಗಳನ್ನ ಹೊಲಿತಾನೇ ಇರಿ ಕಲಿಯೋವರೆಗೂ. ಹಾಗಾಗಿ ಇನ್ನೊಂದು ಮತ್ತೆ ನಿಮ್ಮ ರಿಲೇಷನ್ ಅವ್ರ ಬಟ್ಟೆ ತಗೊಂಡು ಕಲಿತು ಅದನ್ನು ಹೊಲಿತಾ ಇರಿ. ಆವಾಗ ನಿಮಗೆ ಭಯ ಅನ್ನೋದು ಹೋಗುತ್ತೆ. ಇನ್ನೊಂದೇನಪ್ಪ ಅಂತಂತಂದರೆ, ಈ ಟೈಲರಿಂಗಲ್ಲಿ ತುಂಬಾ ಕಷ್ಟ ಇದೆ ಸ್ನೇಹಿತರೆ. ಹಾರ್ಡ್ ವರ್ಕ್ ತುಂಬಾ ಮಾಡಬೇಕು. ಹಾಗಾಗಿ ತುಂಬ ತಾಳ್ಮೆ ಕೂಡ ಬೇಕಾಗುತ್ತೆ. ಇನ್ನೊಂದೇನಂತಂತಂದರೆ ಟೈಲರಿಂಗ್ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ, ಅದು ತುಂಬ ಹಾರ್ಡ್ ವರ್ಕು. ಹಾಗಾಗಿ ತಾಳ್ಮೆ ಇದರಲ್ಲಿ ತುಂಬಾನೇ ಪಾತ್ರ ವಹಿಸುತ್ತದೆ. ಹಾಗಾಗಿ ಎಲ್ಲಾ ತರ ಕಸ್ಟಮರ್ಗಳು ನಮ್ಮ ಹತ್ರ ಬರ್ತಾರೆ. ಎಲ್ಲಾ ಕಸ್ಟಮರ್ಗಳು ಒಂದೇ ತರ ಇರಲ್ಲ. ಕೆಲವು ಕಸ್ಟಮರ್ಗಳನ್ನ ಹ್ಯಾಂಡಲ್ ಮಾಡಬೇಕು, ಅವ್ರು ಹೇಳಿದಂತೆ ಮಾಡಬೇಕು. ಅವ್ರು ಹೇಗೆ ಹೇಳ್ತಾರೆ ಅವ್ರಿಗೆ ಕರೆಕ್ಟಾಗಿ ಮಾಡಿಕೊಟ್ರೆ ತಾನೇ ನಮಗೆ ನೆಕ್ಸ್ಟ್ ಕೆಲಸ ಕೊಡ್ತಾರೆ. ಇಲ್ಲ ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಹಾಗಾಗಿ ಅವ್ರು ಹೇಳಿದಾಗೆ ಮಾಡಿಕೊಟ್ಟು ಆದಷ್ಟು ಕಸ್ಟಮರ್ಗಳನ್ನ ಉಳಿಸ್ಕೊಳ್ಳೋ ಪ್ರಯತ್ನನ ಮಾಡಬೇಕು. ಇನ್ನೊಂದೇನಂತಂತಂದ್ರೆ, ಹಾಗಾಗಿ ಸ್ನೇಹಿತರೆ, ಟೈಲರಿಂಗ್ ಅಲ್ಲಿ ತಾಳ್ಮೆ ಮತ್ತು ಸತತ ಪ್ರಯತ್ನವನ್ನು ನಾವು ಪಟ್ರೆ ಒಂದಲ್ಲ ಒಂದು ಸಕ್ಸಸ್ ಅನ್ನೋದನ್ನ ಸಿಗುತ್ತೆ ಅಂತ ಹೇಳ್ತಾ, ತಾವೆಲ್ಲರೂ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರಾ, ಯಾರೆಲ್ಲ ಮಾಡ್ತಾ ಇದ್ದೀರಾ, ಅವರೆಲ್ರಿಗೂ ಕೂಡ ತಾಳ್ಮೆ ತುಂಬಾ ಇಂಪಾರ್ಟೆಂಟು. ಈಗಾಗಲೇ ಅನುಭವ ಆಗಿರುತ್ತೆ ಮಾಡ್ತಾ ಇರೋರಿಗೆ ಎಷ್ಟು ತಾಳ್ಮೆ ಮುಖ್ಯ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಒಂದು ಚಾನಲ್ ನೋಡ್ತಾ ಇರೋರಿಗೆ ಈ ಒಂದು ವಿಷಯ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತೀನಿ ಸ್ನೇಹಿತರೆ.